KR ಮಾರ್ಕೆಟ್ನಲ್ಲಿ ಕಾಲಿಡಕ್ಕೆ ಜಾಗ ಇರಲ್ಲ ಕೆಲವೊಂದಿನ. ಈ ಕಾಂಪ್ಲೆಕ್ಸ್ ನೋಡಿ ಖಾಲಿ ಹೊಡಿತೈತೆ. ಇನ್ ಕೆಲವರು ಈ KR ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ಬಿಟ್ಟು ಬದುಕು ಕಟ್ಕೊಳಕ್ಕೆ ಅಂತ ಬರ್ತಾರೆ. ಹೆಸರೋಣ 4 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತೀರಾ ನೀವು ಕೆಲಸ ಎಲ್ಲ? ಎಷ್ಟು ಗಂಟೆ ಗಂಟ ಇರ್ತೀರಾ? ರಾತ್ರಿ 9 ಗಂಟೆ ಗಂಟ ಕೂತೇ ಇರ್ತೀರಾ ನೀವು? ರಾತ್ರಿ 9 ಗಂಟೆ ಗಂಟನು ಬೆನ್ನು ನೋವು ಏನೋ ಬರಲ್ಲ? ಮಾಡಬೇಕಂತ ಮಾಡಬೇಕು. ಹಂಗೆ ಅವ್ರ ಬೆರಳಿಗೆ ತೂತು ಬಿದ್ದೋಗವೆ ಅವ್ರಿಗೆಲ್ಲ ಪಾಪ. ಒಂದು ರೌಂಡ್ ಎಂಟು 16 ಹೂವು ಇದೆ ಇಲ್ಲಿ. 16 ಹೂವಕ್ಕೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದ್ಬಿಡೈತೆ. ಕೈಯೇ ನಡ್ಕೊ ಬರ್ತೈತೆ. ಮತ್ತು ಈ ರೋಸಲ್ಲಿ ಬಂದ್ಬಿಟ್ಟು ಇಲ್ಲಿ ಚಿಕ್ಕ ಮುಳ್ಳಿದೆ. ಈ ಮುಳ್ಳು ಹಿಡಿಯೋಕ್ಕೆ ಆಗಲ್ಲಲ್ಲ, ಫುಲ್ಲೆಲ್ಲ ಚುಚ್ಕೊಬಿಟ್ಟೈತೆ ನಿಮಗೆ ಕೈಗೆ. ತುಂಬ ಕಷ್ಟ ಗುರು, ಅನ್ಕೊಂಡಷ್ಟು ಸುಲಭ ಇಲ್ಲ. ನಮಸ್ಕಾರ ಶಿವ, ಅಡ್ಬಿದೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ, ಮತ್ತೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವೀಗ KR ಮಾರ್ಕೆಟ್ನ ಒಂದು ಕಾಂಪ್ಲೆಕ್ಸ್ ಮೇಲೆ ಇದ್ದೀವಿ. KR ಮಾರ್ಕೆಟ್ನಲ್ಲಿ ಕಾಲಿಡಕ್ಕೆ ಜಾಗ ಇರಲ್ಲ ಕೆಲವೊಂದಿನ. ಈ ಕಾಂಪ್ಲೆಕ್ಸ್ ನೋಡಿ ಖಾಲಿ ಹೊಡಿತೈತೆ. ಈ ಕಾಂಪ್ಲೆಕ್ಸ್ ಬಂದ್ಬಿಟ್ಟು KR ಮಾರ್ಕೆಟ್ನ ಸೆಂಟ್ರಲ್ ಇದೆ. ಈ ಕಾಂಪ್ಲೆಕ್ಸ್ನ ಮೇಲ್ಗಡೆ ನಿಮ್ಗೇನು ಕಾಣಿಸ್ತಿದೆ ಇಲ್ಲೆಲ್ಲ ಸುಮಾರು ಫಿಲಮ್ಗಳ ಫೈಟಿಂಗ್ ಶೂಟ್ಗಳೆಲ್ಲ ಮಾಡಿದ್ದಾರೆ. ಈ ಕಾಂಪ್ಲೆಕ್ಸ್ನ ಸೆಂಟ್ರಿಂದ ನೋಡಿದ್ರೆ ನಿಮಗೆ ಈಗ ಕಾಣಿಸುತ್ತೆ ನೋಡಿ. ಈ ಕಾಂಪ್ಲೆಕ್ಸ್ನ ಟಾಪ್ನಲ್ಲಿ ನಾವಿರೋದು. ಹಾಗೆ ಕೆಳಗೆ ಬರ್ತಾ ಕೆಳಗಿನ ಫ್ಲೋರ್ಗಳಲ್ಲಿ ಮಾತ್ರ ಅಂಗಡಿಗಳಿದ್ದಾವೆ ನೋಡಿ. ಅಲ್ಲಿ ಈ ಫ್ಲೋರಲ್ಲಿ ಈ ಅಂಗಡಿ ಇದೆ. ಅದನ್ನು ಬಿಟ್ಟರೆ ಆ ಫ್ಲೋರಲ್ಲಿ ಅಲ್ಲೆಲ್ಲ ಹೂವು ಕಟ್ತಿದ್ದಾರೆ. ಹಿಂಗೆ ಕೆಳಗಡೆ ನೋಡಿದ್ರೆ ಈ ಥರ ವ್ಯೂ ಕಾಣಿಸುತ್ತೆ. ಈ ಕಾಂಪ್ಲೆಕ್ಸ್ನ ಕೆಳಗಡೆ ನಾವೇನಾದ್ರೂ ಹೋದ್ರೆ ನಮಗೆ ಫ್ಲವರ್ ಮಾರ್ಕೆಟ್ ಕಾಣಿಸುತ್ತೆ. ಈ KR ಮಾರ್ಕೆಟ್ ಅಂತೂ ನಿಲ್ಲೋದೇ ಇಲ್ಲ, 24 ಗಂಟೆ ಓಡ್ತಾನೆ ಇರುತ್ತೆ. KR ಮಾರ್ಕೆಟ್ನಲ್ಲಿ ಜನಗಳಂತೂ ಕಡಿಮೆ ಆಗೋದೇ ಇಲ್ಲ, ಜನಗಳು ಯಾವಾಗಲೂ ಇರ್ತಾರೆ. ರೈತರು ತಮ್ಮ ಬೆಳೆನ ಬೆಳೆದಿರೋದನ್ನ ಬಂದ್ಬಿಟ್ಟು KR ಮಾರ್ಕೆಟ್ಗೆ ಹಾಕ್ತಾರೆ. ನಾರ್ಮಲ್ ಜನಗಳು ಆ ಐಟಮ್ಗಳನ್ನ ತಗೊಂಡೋಗಿ ಯೂಸ್ ಮಾಡ್ಕೊಳಕ್ಕೆ ಅಂತ ಬರ್ತಾ ಇರ್ತಾರೆ. ಇನ್ ಕೆಲವರು ಈ KR ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ಬಿಟ್ಟು ಬದುಕು ಕಟ್ಕೊಳಕ್ಕೆ ಅಂತ ಬರ್ತಾರೆ. ಅಣ್ಣ ನಿಮ್ಮ ಹೆಸರು? ಪುಟ್ಟಸ್ವಾಮಿ. ಎಲ್ಲಿಂದ ಬರುತ್ತೆ ಅಣ್ಣ ಹೂವು ಎಲ್ಲ? ಇದು ಹೊಸಕೋಟೆ, ದೇವನಹಳ್ಳಿ. ದೇವನಹಳ್ಳಿ ಸುತ್ತಮುತ್ತಲಿಂದ ಬರುತ್ತೆ. ಹಾರ ಎಲ್ಲ ಎಷ್ಟಿರುತ್ತೆ? ಒಂದು ದೊಡ್ಡ ಹಾರ ಇದು 3,500. 3,500 4,000ನಾ? ಎಷ್ಟು ಗಂಟೆಗೆ ಬರುತ್ತೆ ಹೂವು ಎಲ್ಲ? 4 ಗಂಟೆಗೆ ಬರುತ್ತೆ. 4 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತೀರಾ ನೀವು ಕೆಲಸ ಎಲ್ಲ? ಎಷ್ಟು ಗಂಟೆ ಗಂಟ ಇರ್ತೀರಾ? ರಾತ್ರಿ 9 ಗಂಟೆ ಗಂಟ ಕೂತೇ ಇರ್ತೀರಾ ನೀವು? ರಾತ್ರಿ 9 ಗಂಟೆ ಗಂಟನು ಬೆನ್ನು ನೋವು ಏನೋ ಬರಲ್ಲ? ಮಾಡಬೇಕಂತ ಮಾಡಬೇಕು. ಹಂಗೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರ ಅಣ್ಣ ನೀವು ಇದು ಕೆಲಸ? ಓ, 20-25 ವರ್ಷದಿಂದ ಮಾಡ್ತಿದ್ದೀರಾ ಅಣ್ಣ? ನನಗೂ ಹೇಳ್ಕೊಡ್ತೀರಾ ಇದು ಕಟ್ಟೋದು? ಹೇಳ್ಕೊಡ್ತೀವಿ, ಅದೇ ನಮ್ಗೆ ಬರಲ್ಲ. ಏನು ಸೂಜಿ ಥರ ಚುಚ್ಚೋದು ಕಲ್ತ್ಕೊಂಡ್ಬಂದಿರಲ್ಲ, ಹಾಗಾಗಿ ಕಲಿತಾ ಅಣ್ಣ ಇವಾಗ ಹೇಳ್ಕೊಡ್ತಾರೆ ನಮಗೆ ಈ ಥರ ಒಂದು ಹಾರ ಕಟ್ಟೋದು ಹೆಂಗೆ ಅಂತ. ಬನ್ನಿ ನಾವು ಟ್ರೈ ಮಾಡೇ ಬಿಡೋಣ. ಇವಾಗ ಅಣ್ಣವ್ರು ಹೇಳ್ಕೊಟ್ಟಿದ್ದಾರೆ ಯಾವ ಥರ ಹೂವು ಕಟ್ಟೋದು ಅಂತ ಹೇಳ್ಬಿಟ್ಟು. ಇವಾಗ ನೋಡಿ 2 ಸುತ್ತು ಹಾಕಿದ್ರು ಅಂದರೆ 8 ಹೂವು. ಇದು ಈ ಕಡೆ ಒಂದು ರೌಂಡ್ 8 16 ಹೂವು ಇದೆ ಇಲ್ಲಿ. 16 ಹೂವಕ್ಕೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದ್ಬಿಡೈತೆ. ಅಷ್ಟು ದೊಡ್ಡ ಹಾರ ಆಗ್ಬೇಕಂದ್ರೆ ಇದೇ ಥರ ಮಾಡೋದು. ಫಸ್ಟ್ ಒಂದು ನಾರ್ಮಲ್ ಹೂವು ಚುಚ್ಚಬೇಕು. ಚುಚ್ಬಿಟ್ಟು ಅಯ್ಯಯ್ಯೋ ಅಣ್ಣ ಇಲ್ಲಿ ಇಟ್ಕೋಬೇಕಲ್ಲ, ಇಲ್ಲಿ ಇಟ್ಕೋಬೇಕು. ಒಂದು ಹೂವು ಚುಚ್ಚಿಕ್ಕೊಂಡು ಅದಾದಮೇಲೆ ಈ ಥರದ್ದು 8 ಹೂವುಗಳನ್ನ ಹಿಂಗೆ ಹಿಡಿಬೇಕಾ? ಹಿಂಗೆ ಚುಚ್ಚಬೇಕಲ್ಲ, ಹಿಂಗೆ ಹಾಂ ಲೆವೆಲ್ ಆಗಿ ಬರಬೇಕು. ಹಾಂ, ಏನು ನೋಡಿ ಒಂದು ಹೂವು ಚುಚ್ಚಿದ್ದೀನಿ. ಅದೇ ಥರನೇ ಈ ತೊಟ್ಟೇನಿದೆ
ಹಿಂಗೆ ಹಿಡಿಬೇಕು. ಈ ತೊಟ್ಟೆನಿದೆ, ಈ ತೊಟ್ಟಿಗೆ ಹಿಂಗೆ ಚುಚ್ಚಬೇಕಂತೆ. ಅಣ್ಣವ್ರು ಫಾಸ್ಟಾಗಿ ಚುಚ್ತವ್ರೆ. ಇದು ನಮಗೆ ಕೈಯನ್ನು ನಡ್ಕೊಬಿಡ್ತೈತೆ. ಮತ್ತು ಈ ರೋಸಲ್ಲಿ ಬಂದ್ಬಿಟ್ಟು ಇಲ್ಲಿ ಚಿಕ್ಕ ಮುಳ್ಳಿದೆ, ಈ ಮುಳ್ಳು ಹಿಡಿಯೋಕ್ಕೆ ಆಗಲ್ಲಲ್ಲ, ಫುಲ್ಲೆಲ್ಲ ಚುಚ್ಕೊಬಿಟ್ಟೈತೆ ನಿಮಗೆ ಕೈಗೆ. ತುಂಬ ಕಷ್ಟ ಗುರು, ಅಂದ್ಕೊಂಡಷ್ಟು ಸುಲಭ ಇಲ್ಲ, ತುಂಬ ಕಷ್ಟಪಡಬೇಕು. ಯಾರು ಕೇಳಿ ಮೇಲೆ ಕೂತ್ಕೊಂಡಿದಾರ ಕೆಲಸ ಏನೋ ಹೇಳೋದು ಮಾತಾ ಏನು ಮಾಡಿದ್ರೆ ಅದೆಲ್ಲ ಕಲ್ಸ್ಕೊಡ್ತಾರ. ಕೂತ್ಕೊಂಡು ಎಲ್ಲ ಕೂತ್ಬಿಡು ಒಂದು ಕೊಡ್ತಾರ. ಅದೇನು ಅವರು ವ್ಯಾಪಾರ ಮಾಡೋಕ್ಕಲ್ಲ ಬಿಡೋಣ, ವ್ಯಾಪಾರ ಮಾಡಿ ಮಾಡೋಣ ಬಿಡಿ. ಏನೈತೆ ಅಯ್ಯೋ ಮಾಡ್ಬೇಕು. ಅವ್ರು ಕುತ್ಕೊಂಡೆಲ್ಲ ಅವೆಲ್ಲ ಪುಡಿ ಬಿಡ ವೇಚದ ಅವ್ರಲ್ಲ ಇನ್ನೂ ಒಂದು ಹೂವು ಹಾಕ್ತಾರೆ ಅವರು. ಹೂವು ಕಟ್ಟೋದನ್ನ ಚೆನ್ನಾಗಿ ಕಲಿಸ್ತಿದ್ರು. ಅದೇ ಟೈಮ್ಗೆ ಆ ಅಂಗಡಿಯ ಮಾಲೀಕರು ಬಂದ್ಬಿಟ್ಟು ಇಲ್ಲ ಬೇಡ ಅವ್ರನ್ನ ಕಳಿಸ್ಬಿಡಿ ಅಂತ ಹೇಳ್ಬಿಟ್ರು. ಕೆಲಸ ಮಾಡೋದು ನೋಡ್ಬಿಟ್ಟೆ ಕಳಿಸ್ಬಿಟ್ರು. ಅಂದರೆ ಆ ರೇಂಜಿಗೆ ಕೆಲಸ ಮಾಡ್ತಿದ್ವಿ ನಾವು. ಪಾಪ ಅವ್ರಿಗೂ ಡಿಸ್ಟರ್ಬ್ ಆಯಿತು ಅನಿಸುತ್ತೆ. ಇರಲಿ ಬಿಡಿ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಆ ಹೂವನ್ನು ಕಟ್ಟೋದು ಅಷ್ಟೊಂದೇನು ಸುಲಭ ಅಲ್ಲ ಗುರು, ತುಂಬ ಕಷ್ಟ ಇದೆ. ರೋಸ್ ಹೂವನ್ನು ಕಟ್ಬೇಕಾದ್ರೆ ಕೈಯೆಲ್ಲ ಚುಚ್ಕೊಂಡು ಕೈಗೆ ಈ 3 ಬೆರಳಿಗೆ ತೂತು ಬಿದ್ದೋಗವೆ ಅವ್ರಿಗೆಲ್ಲ. ಪಾಪ ಅಂದ್ಕೊಂಡಷ್ಟು ಸುಲಭ ಇಲ್ಲ ಇಲ್ಲಿ. ಫ್ಲವರ್ ಮಾರ್ಕೆಟಿಂದ ಸೀದಾ ಹಾಗೆ ಮುಂದೆ ಬಂದರೆ ಇಲ್ಲೆಲ್ಲ ವ್ಯಾಪಾರಿಗಳು ಕುತ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ, ಹಣ್ಣಿನ ವ್ಯಾಪಾರಿಗಳು. ಇಲ್ಲೊಬ್ಬರು ಹಣ್ಣಿನ ವ್ಯಾಪಾರಿಗಳನ್ನು ಮಾತಾಡ್ಸೋಣ. ಎಷ್ಟು ವರ್ಷದಿಂದ ಅವ್ರು ಕೆಲಸ ಮಾಡ್ತಿದ್ದಾರೆ, ಇಲ್ಲಿ ಎಷ್ಟೆಲ್ಲ ಸೇಲ್ ಆಗ್ತಿದೆ, ಎಲ್ಲಿಂದ ಐಟಮ್ ತರ್ತಾರೆ, ಪ್ರಾಫಿಟ್ ಇದೆಯಾ, ಲಾಸ್ ಇದೆಯಾ, ಮತ್ತು ನಮ್ಮ ಜನಗಳು ಬಾರ್ಗೇನ್ ಮಾಡ್ತಾರ, ಎಲ್ಲದನ್ನು ಅವ್ರ ಹತ್ರನೇ ಕೇಳೋಣ. ಅಜ್ಜಿ, ನಿಮ್ಮ ಹೆಸರೇನು ಅಜ್ಜಿ? ಕಾಸಿಯಮ್ಮ. ಪರವಾಗಿಲ್ವಾ ಬಿಸ್ನೆಸ್ಸು? ಹೆಂಗೆ ಪರವಾಗಿಲ್ಲ, ನಡೀತಿದೆ ಸರ್. ನಡೀತಿದ್ಯಾ? ಎಷ್ಟು ಆಂಟಿ ಎಲ್ಲ ಇದು ಮೂಸಂಬಿ ಕಿತ್ಲೆ ಎಲ್ಲ ಎಷ್ಟು ಸರ್? 50 ರೂಪಾಯಿ ಹಾಕ್ತೀನಿ, 40 ರೂಪಾಯಿ ಹಾಕ್ತೀನಿ, 35 ಹಾಕ್ತೀನಿ. 35ಕ್ಕೂ ಹಾಕ್ತೀರಾ? ಮಾಲೆ ಐತೆ ಹಂಗೆ, ಹಂಗೈತೆ, ಚಿಕ್ಕದು ಹಂಗೈತೆ, ಹಂಗೆ ಕೊಡ್ತೀರಾ? ನಮ್ಮ ಜನಗಳೆಲ್ಲ ಬರ್ತಾರಲ್ಲ, ಅವರೆಲ್ಲ 35 ರೂಪಾಯಿ ಅಂದರೆ ಇವಾಗ 35 ರೂಪಾಯಿಗೆ ಕೊಟ್ಟು ತಗೊಂಡು ಹೋಗ್ತಾರಾ ಅಥವಾ ಬಾರ್ಗೇನ್ ಮಾಡ್ತಾರಾ? ಇಲ್ಲ, ಕಾಯಿ ಹಂಗೆ ಚೆನ್ನಾಗಿದೆ, ಬೆಲೆ ಜಾಸ್ತಿ ಕೊಡ್ತಾರೆ, ಕಡಿಮೆ ಕೊಡ್ತಾರೆ ಮಾಮೂಲಿ. ಬಿಸ್ನೆಸ್ ಎಲ್ಲ ಪರ್ಫೆಕ್ಟಾಗೆಲ್ಲ ನಡೀತಿದ್ಯಾ? ಪರ್ಫೆಕ್ಟ್ ಒಂದಿನ ನಡೀತೈತೆ, ಒಂದಿನ ನಡೆಯಲ್ಲ, ಅದೇನು ಗ್ಯಾರಂಟಿ ಆಗಲ್ಲ. ಮತ್ತೆ ಹಬ್ಬ ಒಳಗೆ ಸ್ವಲ್ಪ ನಡೀತೈತೆ, ಹಬ್ಬ ಇಲ್ಲ ಅಂತ ಮೇಲೆ ಸ್ವಲ್ಪ ಕಡಿಮೆ. ಐಟಮ್ ಎಲ್ಲ ನೀವು ಎಲ್ಲಿಂದ ತರ್ತೀರಾ ಆಂಟಿ? ನಾವೆಲ್ಲ ಹೊಸೂರು ಮಾರ್ಕೆಟ್ಗೆ ತರ್ಸಾರ ಸರ್. ಹೊಸೂರು ಮಾರ್ಕೆಟು ನಾವು ನಮ್ಗೆ ಹೋಗೋಕೆ ಆಗಲ್ಲ, ಅಲ್ಲಿ ನಡೆಯೋಕ್ಕಾಗಲ್ಲ, ಇಲ್ಲಿ ತಗೊಂಡು ನಾವು ವ್ಯಾಪಾರ ಮಾಡ್ತೀರಾ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು? ನಾವು 40 ವರ್ಷದಿಂದ ವ್ಯಾಪಾರ ಮಾಡ್ತೀವಿ. 40 ವರ್ಷದಿಂದ ಮಾಡ್ತಿದ್ದೀರಾ? ಈಗ ಈ ಮೋಸಮ್ಗೆ ಹೋಗಿ ಒಂದು 10 ವರ್ಷದ ಒಳಗಡೆ ಆಗಿದೆ. 10 ವರ್ಷ ಒಳಗಡೆ ಸೇಪಗಾಯಿನ ಮಾರಿದ್ವಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಐಟಮ್ಗಳು ಮಾಡಿದ್ದೀರಾ? ಈ KR ಮಾರ್ಕೆಟಲ್ಲಿ ಹಂಗಾದ್ರೆ 40 ವರ್ಷ ಎಕ್ಸ್ಪೀರಿಯನ್ಸ್ ನಿಮಗೆ, ಜಾಸ್ತಿನೇ ನಡೀತೈತೆ. ನಮ್ಮ ಲೆಕ್ಕ ಒಳಗೆ ಹಂಗಾಗ್ತದ, ಇನ್ನೂ ಲೆಕ್ಕ ಮಾಡಿದ್ರೆ ಜಾಸ್ತಿ ಆಗುತ್ತೆ. ನಿಮ್ಗೆ ಎಷ್ಟು ವರ್ಷ ಇವಾಗ ಹಂಗಾರೆ? ನಮ್ಗೆ ವಯಸ್ಸು ಗೊತ್ತಿಲ್ಲ ಸರ್. ನಮ್ಮ ಅಪ್ಪ 110 ವಯಸ್ಸು ಇರ್ತಿರೋಗೋರ, ಅವ್ರು ನಮ್ಗೆ ಹೇಳಿದ ನಮ್ಗೆ ವಯಸ್ಸು ಆಗ್ತದೆ. ನಮ್ಗೆ ವಯಸ್ಸು ನನಗೆ ಗೊತ್ತಿಲ್ವಾ? ನೋಡಿ, ಇವರಂತೂ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪರ್ಸನ್. ತುಂಬ ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದಾರೆ. ಮತ್ತೆ ನೀವು ಅಣ್ಣ? ನಾನು ಒಂದು 5 ವರ್ಷದಿಂದ ಮಾಡ್ತಿದ್ದೀರಾ? ಪರವಾಗಿಲ್ಲ, ನಿಮ್ಮ ಬಿಸ್ನೆಸ್ ಎಲ್ಲ. ಹೂ ಕಟ್ಟೋರ ಹತ್ರ ಹಾಗೆ ಬೈಸ್ಕೊಂಡು ಸೀದಾ ನಾನು ಹೂ ಮಾರ್ಕೆಟ್ನ ಬಿಟ್ಟು ಹಂಗೆ ಮುಂದೆ ಬಂದರೆ ಇಲ್ಲಿ ಕೂಲಿಯವರು ಕೂತವ್ರೆ. ಈ ಕೂಲಿಯವರು ಎಲ್ಲಿಂದ ಬರ್ತಾರೆ, ಎಷ್ಟು ದಿನಕ್ಕೆ ದುಡಿತಾರೆ ಅನ್ನೋದನ್ನ ಇವ್ರ ಬಾಯಿಂದನೇ ಕೇಳೋಣ. ಭಯ, ಆಪ್ಕಾ ನಾಮ್? माजिद। हाँ, आप कहाँ से? हम बिहार से, पूर्णिया जिले से। हाँ, यहाँ पे काम करता बहुत अच्छा आदमी है, बहुत बढ़िया काम होता है। हाँ, दिन में 600, 700, 800 रुपये कमा लेते हैं। हाँ, घूम फिर के हाँ, बढ़िया रहता है। हाँ, बढ़िया। ಇವ್ರು ಹೇಳ್ತಿದ್ದಾರೆ ಏನಂದರೆ ಒಂದು ದಿನಕ್ಕೆ 600, ಹಾಂ, 600 ರೂಪಾಯಿ ದುಡಿತಾರಂತೆ ಒಂದು ದಿನಕ್ಕೆ. ಒಂದು ಟ್ರಿಪ್ಪು ಇದೇನು ನಿಮ್ಗೆ ಕಾಣಿಸ್ತಿದೆ ಈ ಒಂದು ಇದರಲ್ಲಿ ಐಟಮ್ಗಳನ್ನೆಲ್ಲ ಎತ್ಕೊಂಡು ಅಂಗಡಿ ಏನಾ ಅಂಗಡಿ ಸೇ ಇದರ ಪೂರಾ ಶಿಫ್ಟ್ करता इधर कस्टमर का माल। ಹಾಂ 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 ಅಂದರೆ ಇವಾಗ ಐಟಮ್ಗಳನ್ನೆಲ್ಲ ತಂದಿರ್ತಾರಲ್ಲ ರೈತರು, ಆ ರೈತರ ಐಟಮ್ಗಳನ್ನೆಲ್ಲ ಎತ್ಕೊಂಡು ಅಂಗಡಿಗಳಿಗೆ ಹಾಕ್ತಾರೆ ಇವರು. ಈ ಒಂದು ಡಬ್ಬದಲ್ಲಿ ಎತ್ಕೊಂಡೋಗಿ ಹಾಕೋದಕ್ಕೆ ಒಂದು ಸತಿಗೆ 50 ರೂಪಾಯಿ ತೊಗೊತಾರಂತೆ ದಿನಕ್ಕೆ. ಇಲ್ಲಾಂದರೆ ಒಂದು 600 ರೂಪಾಯಿ 500-600 ರೂಪಾಯಿ ಆ ಥರ ಮಾಡ್ತಾರಂತೆ. ನಾನು ಪರಿಚಯ ಮಾಡಿಸಿದ್ನಲ್ಲ, ಅವರು ಬಂದ್ಬಿಟ್ಟು ನೋಡಿ ಇವಾಗ ಕೆಲಸ ಮಾಡ್ತಿದ್ದಾರೆ. ಒಬ್ಬರು ಕಸ್ಟಮರ್ ಬಂದರು, ಐಟಮ್ನೆಲ್ಲ ತೊಗೊಂಡೋಗ್ಬಿಟ್ಟು ಎತ್ಕೊಂಡೋಗಿ ಅಲ್ಲಿ ಎಲ್ಲಿ ಬೇಕೋ ಆ ಜಾಗದಲ್ಲಿ ಇಕ್ತಾರೆ. ಅವ್ರ ಜೊತೆ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನು ಕೇಳಿದೆ. ಅವರು ಪಾಪ ಇವಾಗ ಕೆಲಸ ಬಂತು ಅನಿಸುತ್ತೆ.
ಇಲ್ಲ ಇವ್ರದ್ದು ಇಂಟರ್ವ್ಯೂ ತಗೊತಾ ಇದ್ದೀನಿ ನಾನು. ಹಾಂ ಅಷ್ಟೇ ಸರ್. ಅವ್ರು ಇಂಪ್ರೂವ್ ಆಗ್ಬಿಟ್ರು ಏನು ಹಾಂ ಸರ್. ಅವ್ರು ಇಂಪ್ರೂವ್ ಆಗ್ಬಿಟ್ರು. ಇಂಪ್ರೂವ್ ಅಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ಎಲ್ಲದನ್ನು ಇಂಟರ್ವ್ಯೂ ತಗೊತಾ ಇದ್ದೀನಿ. ಅದೇ ಆ ಥರ ಏನು ತಗೊಳಂಗಿಲ್ಲ. ಹಾ. ಭಾಳ ಇಂಪ್ರೂವ್ ಆಗ್ಬಿಟ್ರು ಅವರು. ಹೌದಾ? ಇನ್ನೊಂದು ನೋಡ ಮೌನ ಬರ್ತಾನೆ. ಈ ಸ್ವಲ್ಪ ದಿವಸ ಹೋದ್ರೆ ಹಾ. ನಿಮಗೆಲ್ಲ ಓಡಿಸ್ಬಿಟ್ಟು ಎಲ್ಲ ಅವರೇ ಸೇರ್ಕೊಂಡ್ಬಿಡ್ತಾರೆ. ನೋಡಿದ್ರಲ್ಲ KR ಮಾರ್ಕೆಟ್ನಲ್ಲಿ ಕೂಲಿಗಳು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ. ನಾವು ಅಂದ್ಕೊಂಡಿರ್ತೀವಿ ನಮ್ಮದೇ ಕೆಲಸ ತುಂಬ ಕಷ್ಟ ಅಂತ. ನಾವು ಮಾಡ್ತಿರುವಂಥ ಕೆಲಸದಲ್ಲಿ ನಾವು ಖುಷಿ ಕಂಡ್ಕೋಬೇಕು ಅಷ್ಟೇ. ನಾವು ಅದು ಕಷ್ಟ ಇದು ಕಷ್ಟ ಅಂತ ಅಂದ್ಕೊಂಡು ಹೋಗ್ತಿದ್ರೆ ನಮಗೆ ಲಾಸ್ಟಿಗೆ ಸ್ಯಾಟಿಸ್ಫ್ಯಾಕ್ಷನೇ ಸಿಗಲ್ಲ. ಅವ್ರ ಜೊತೆ ನಾನು ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡೆ. ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಜನಗಳು ಸಿಗೋಕ್ಕೆ ಸ್ಟಾರ್ಟ್ ಆದರು. ಅದರಿಂದ ಅವರು ಎಲ್ಲೋ ಮಿಸ್ ಆಗಿ ಹೋಗ್ಬಿಟ್ರು. ಇವಾಗಂತೂ ವಿಪರೀತ ಬಿಸಿಲಾಗ್ಬಿಡೈತೆ, ಹೆವಿ ಬಿಸಿಲು ಹೊಡಿತೈತೆ ಗುರು. ಮತ್ತು ನನ್ನಿಂದ ಕಾಣ್ತಿರೋ ಅಂಥದ್ದೇ ನಿಮಗೆ BVK ಅಯ್ಯಂಗಾರ್ ರೋಡು. ಇದೇ BVK ಅಯ್ಯಂಗಾರ್ ರೋಡ್ ನೋಡಿ. ಭಾನುವಾರ ಹೊತ್ತು ಇಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ, ಆದರೆ ಇವತ್ತು ನೋಡಿ ಫುಲ್ಲು ಕಾಲು ಹೊಡಿತೈತೆ. ವಿಪರೀತ ಬಿಸಿಲು ಜಾಸ್ತಿ ಇರೋದಕ್ಕೆ ಇವಾಗ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ತೊಗೊಂಡಿದ್ದೀವಿ. ಅವ್ರು ಸಿಕ್ಕಿಲ್ಲ, ಆದ್ದರಿಂದ ನಾನೇ ಕುಡಿತಾ ಇದ್ದೀನಿ. ಚೆನ್ನಾಗಿದೆ. ಇಲ್ಲೇ ಹಿಂದುಗಡೆ ಸ್ಟ್ರಾಬೆರಿ ಇತ್ತು, ಇಲ್ಲೇ ಸ್ಟ್ರಾಬೆರಿ ಇಸ್ಕೊಂಡು ಇಲ್ಲೇ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿದ್ದಾರೆ. ಫ್ರೆಶ್ ಸ್ಟ್ರಾಬೆರಿ ಮಿಲ್ಕ್ ಶೇಕು.